ಅದ್ಭುತವಾದಂತಹ ಬಿ ಆರ್ ಅಂಬೇಡ್ಕರ್ ಸರ್ ಅವ್ರಿಗೆ ಒಂದು ಚಪ್ಪಾಳೆ ಹೊಡಿಲೇಬೇಕು. ಯಾಕಂದ್ರೆ ಆವಾಗಲೇ ಅವರು ಕಾನ್ಸ್ಟಿಟ್ಯೂಷನ್ ಅಲ್ಲಿ ರಚಿಸಿದ್ರು, ಎಲ್ರಿಗೂ 50% ಸಮಾನತೆ ಇರಬೇಕು, ಹೆಣ್ಣಾಗ್ಲಿ ಗಂಡಾಗ್ಲಿ ಇಬ್ರಿಗೂ ಕೂಡ ಸಮಾನತೆ ಇರಬೇಕು ಅಂತ. ಇವಾಗಲೂ ನಾವು ಸ್ಟ್ರಗಲ್ ಮಾಡ್ತಾನೆ ಇದೀವಿ. ಬಟ್ ಅವರ ಚಿಂತೆ ಎಷ್ಟು ವರ್ಷಗಳ ಹಿಂದೆ ಮಾಡಿದ್ರು ಅಂದ್ರೆ, ಇನ್ನಷ್ಟು ವರ್ಷಗಳ ಮುಂದೆ ಬಂದ್ರೂ ಕೂಡ ಅವರ ಒಂದು ಚಿಂತನೆಗೆ ನಮ್ಮಲ್ಲಿರೋರು ಯಾರು ಕೂಡ ಸಮನಾಗೋದಿಲ್ಲ ಅನ್ನೋದೇ ನಮ್ಮ ಭಾವನೆ. ಬೇಗೂರು ಕಾಲೋನಿಯ ಸಾಂಗ್ ರಿಲೀಸ್ ಆಗುತ್ತಿದೆ. ಬಂದಿರುವಂಥ ಎಲ್ಲ ಪೂಜ್ಯರಿಗೆ, ಪತ್ರಿಕಾ ಮಾಧ್ಯಮ ಗುರು ಹಿರಿಯರಿಗೆ, ಒಂದು ಒಬ್ಬ ಸಣ್ಣ ನಿರ್ದೇಶಕನ ಪರವಾಗಿ ಬಂದು ನಿಂತ್ಕೊಂಡು ಮಾಡ್ತಿರೋ ತಮಗೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದ. ಹಾಗೆ ನನ್ನ ಕಾಲೋನಿ ಕುಟುಂಬದ ಪ್ರತಿಯೊಬ್ಬರು ಸದಸ್ಯರು ಬಂದಿದ್ದೀರಾ, ತಾವೆಲ್ಲರೂ ನನಗೆ ಒಂದೇ ಸಮಾನ. ಸೊ ಹಾಗಾಗಿ ತಮಗೂ ಕೂಡ ಆತ್ಮೀಯವಾದಂಥ ಸ್ವಾಗತ. ಸಿನಿಮಾ ಬಗ್ಗೆ ಹೇಳೋದಾದರೆ, ನೋಡಿದ್ರಿ ಬೇಗೂರು ಕಾಲೋನಿ. ಬೇಗೂರು ಕಾಲೋನಿ ಇದರ ಹಿಂದೆ ನಾನೊಂದು ಟೀಸರ್ನ ಕೂಡ ಬಿಟ್ಟಿದ್ದೆ. ಬೇಗೂರು ಬೆಂಗಳೂರು ಟಕ್ ಮುಂಚೆ ಹುಟ್ಟಿದ್ದು ಬೇಗೂರು ಅಂತ. ಸೊ ಬಹುಶಃ ಸ್ವಲ್ಪ ಬುದ್ಧಿವಂತರಿಗೆ, ಸ್ವಲ್ಪ ನೋಡಿರೋಂಥವ್ರಿಗೆ, ಸ್ವಲ್ಪ ಹಿಸ್ಟ್ರಿ ತಿಳ್ಕೊಂಡಿರೋಂಥವ್ರಿಗೆ ಸೊ ಈ ವಿಚಾರ ಖಂಡಿತವಾಗಿಯೂ ಗೊತ್ತಿರುತ್ತೆ. 1200 ವರ್ಷಗಳ ಇತಿಹಾಸ ಇರುವಂಥ ನಮ್ಮ ಬೇಗೂರು. ಸೊ ಆ ಒಂದು ಬೇಗೂರು ಹೆಸರಿಟ್ಕೊಂಡು ಈ ಸಿನಿಮಾನ ಶಿವನ ಹೆಸರಲ್ಲಿ ಸ್ಟಾರ್ಟ್ ಮಾಡಿದ್ದು. ಸೊ ನನ್ನ ಜೊತೆ ಮೊದಲನೇದಾಗಿ ಸಿನಿಮಾ ಪ್ರಾರಂಭ ಮಾಡಿದಾಗ ನನಗೆ ಬೆನ್ನೆಲುಬಾಗಿ ನಿಂತಿದ್ದು ಶ್ರೀಯುತ ಶ್ರೀನಿವಾಸ್ ಬಾಬು ಅವರು, ನಿರ್ಮಾಪಕರು. ಸೊ ಒಂದು ಪ್ಯಾನ್ ಇಂಡಿಯಾ ಸಿನಿಮಾ ಮಾಡೋಷ್ಟು ಶಕ್ತಿ ಇಲ್ಲ, ಆದರೆ ಒಂದು ಕನಸು ಕಂಡಿರೋದನ್ನು ಅಚ್ಚುಕಟ್ಟಾಗಿ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಸಿನಿಮಾ ಮಾಡಿ ಈ ಕತೆ ಎಲ್ಲ ಬರ್ಕೊಂಡು ಹೋಗಿ ಹೇಳಿದಾಗ ಅವರು ಬೆನ್ನು ತಟ್ಟಿದ್ರು, ನಿಂತ್ಕೊಂಡ್ರು, ಜೊತೆಲಿ ಇಲ್ಲಿವರೆಗೂ ನಿಂತಿದ್ದಾರೆ. ಫಸ್ಟ್ ಆಫ್ ಆಲ್ ಎಲ್ಲರಿಗೂ ನಮಸ್ಕಾರ. ತುಂಬ ಚೆನ್ನಾಗಿ ವಿಶ್ಲೇಷಣೆ ಮಾಡಿದ್ರಿ ಈ ಸಾಂಗ್ ಬಗ್ಗೆ. ಬೀಯಿಂಗ್ ಲಾ ಸ್ಟೂಡೆಂಟ್, ಯು ಸೆಲ್ಫ್ ಟೋಲ್ಡ್ ಮೀ. ಆ್ಯಕ್ಚುಲಿ ಡಾಕ್ಟರ್ ಅಂಬೇಡ್ಕರ್ ಅವ್ರ ಸಾಂಗನ್ನ ಏನು ಹೇಳಬೇಕಾಗಿಲ್ಲ, ಅದು ಆ ಹೆಸರಲ್ಲೇ ಎಲ್ಲ ಹೇಳುತ್ತೆ. ಅದಕ್ಕೊಂದಷ್ಟು ಪ್ರೀತಿ ಬಣ್ಣ ತುಂಬುವಂಥ ಕೆಲಸನ ಮಂಜು ಮಾಡಿದ್ದಾರೆ. ಇಷ್ಟು ಮಾತ್ರ ನಾನು ಹೇಳಬಲ್ಲೆ. ಯಾಕಂದರೆ ಆ ಸಾಂಗಲ್ಲಿ ಹೇಳ್ದಂಗೆ ಆ ಹೆಸರೇ ಒಂದು ಶಕ್ತಿ. ಲಾಸ್ಟ್ ಲೈನಲ್ಲಿ ಒಂದೇ ಒಂದು ಅವ್ರನ್ನ ಹೆಂಗೆ ಹೇಳ್ಬೋದು ಅನ್ನೋದನ್ನು ಲಾಸ್ಟ್ ಪದದಲ್ಲಿ ಹೇಳಿದ್ದಾರೆ. ಅವರು ನಿಮ್ಮ ಹೆಸರು ಮತ್ತು ಈ ಭೂಮಿ ತೂಕ ಎರಡೂ ಒಂದೇ ಅಂತ. ನನಗೆ ಈ ಸಾಂಗು ಅಷ್ಟೇ ಅನಿಸುತ್ತೆ. ಸೊ ಡೆಫಿನೆಟ್ಲಿ ಈ ಒಂದು ಸಾಂಗ್ ಸೂಪರ್ ಹಿಟ್ ಆಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ ನನಗೆ. ನೀವು ಇವಾಗ ನೋಡಿದ್ದೀರಲ್ಲ, ಇವಾಗ ನಾನು ಫಸ್ಟ್ ಟೈಮ್ ನೋಡಿದ್ದು ಇವಾಗಲೇ. ಯಾಕಂದರೆ ನಾನು ಇಲ್ಲ ಸರ್ ದೊಡ್ಡ ಪರದೆ ಮೇಲೆ ನೋಡ್ತೀನಿ ಅಂತ ಸಾಂಗನ್ನು ಕೇಳಿರಲಿಲ್ಲ. ಈ ವಿಜುವಲೈಸೇಷನ್ ಇವಾಗಲೇ ನಾನು ನೋಡಿದ್ದು. ಒಂದು ಒಳ್ಳೆ ಥಾಟ್ ಸರ್, ಅಮೇಝಿಂಗ್. ಗ್ರಾಫಿಕ್ ವರ್ಕ್ ಸಖತ್ತಾಗಿದೆ ಪ್ರಮೋದ್ ಅವರಿಗೆ. ಇಟ್ಸ್ ಎ ವೆರಿ ನೈಸ್ ಥಾಟ್. ಇದನ್ನು ಇದೇ ಥರ ದೊಡ್ಡ ಸ್ಕ್ರೀನಲ್ಲಿ ನೋಡೋದಕ್ಕೆ ತುಂಬ ಖುಷಿಯಾಗುತ್ತೆ ನನಗೆ. ಬೇಗೂರು ಕಾಲೋನಿ ಕನಸು ದೊಡ್ಡ ದೊಡ್ಡ ಸಿನಿಮಾಗಳಲ್ಲೂ ಕನಸು ಕಾಣ್ತಾರೆ, ಚಿಕ್ಕ ಚಿಕ್ಕ ಸಿನಿಮಾಗಳಲ್ಲೂ ಕನಸು ಕಾಣ್ತಾರೆ. ಆದರೆ ಕನಸು ಪ್ರತಿಯೊಬ್ಬ ಮನುಷ್ಯನಿಗೂ ಒಂದೇ ಸರ್. ಯಾರು ಕನಸು ಕಂಡ್ರೂ ಕನಸೇ ಅದು. ಎಕ್ಸಾಕ್ಟ್ಲಿ ಕಾಲೋನಿಯಲ್ಲಿ ಬೆಳೀತಾರೆ ಅವ್ರಿಗೆ, ಕಾಲೋನಿಯಲ್ಲಿ ಇರೋರಿಗೆ, ಅಥವಾ ನಮ್ಮದು ಒಂದು ಕಾಲೋನಿ ಅಂತ ಅಂದ್ಕೊಂಡ್ರೆ ಸರ್, ಯಾವುದೇ ಅಪಾರ್ಟ್ಮೆಂಟ್ಸ್ ಆಗಲಿ, ಯಾವುದೇ ಬಿಗ್ ಜಾಗಗಳಾಗಲಿ ಸರ್, ನನ್ನ ಲೆಕ್ಕದಲ್ಲಿ ಅದು ಕೂಡ ಒಂದು ಕಾಲೋನಿನೇ. ಅದು ಸ್ವಲ್ಪ ಅಲಂಕಾರವಾಗಿರುತ್ತೆ, ಅಲಂಕಾರ ಮಾಡಿರ್ತಾರೆ ಅದಕ್ಕೆ, ಬಟ್ ಇಲ್ಲಿ ಅಲಂಕಾರ ಇರಲ್ಲ ಅಷ್ಟೇ. ಸೊ ಆ ಥರದೊಂದು ಜಾಗನ ನಾವು ಜನಕ್ಕೆ ತಲುಪಿಸೋವಂಥ ಒಂದು ಪ್ರಯತ್ನ ಮಾಡ್ತಾಯಿದ್ದೀವಿ ಕಾಲೋನಿ ಮುಖಾಂತರ. ತುಂಬ ಕ್ಯಾರೆಕ್ಟರ್ಸ್ ನೈಜ, ಐ ಮೀನ್ ಒರಿಜಿನಾಲಿಟಿಯಲ್ಲೇ ಇರುವಂಥ ಕ್ಯಾರೆಕ್ಟರ್ಸ್ ಕೂಡ ಹೌದು. ಸೊ ಹಾಗಾಗಿ ಕಾಲೋನಿ ಸಿನಿಮಾ 31ನೇ ತಾರೀಕು ಬರ್ತಾ ಇದೆ. ನಾನು ತುಂಬ ಎದೆ ತಟ್ಕೊಂಡು ಹೇಳ್ತೀನಿ, ನಾವು ಈ ಸಿನಿಮಾಗೆ ಕೆಲಸ ಶುರು ಮಾಡಿದಾಗಿಂದ ಪ್ರಮೋಷನ್ ಅಂತ ಯಾವ್ಯಾವ ಟೈಮಲ್ಲಿ ಏನೇನು ಪ್ರಮೋಷನ್ ಮಾಡೋಕ್ಕೆ ಕೊಟ್ಟಿದ್ದೇವೋ ಎಲ್ಲದಕ್ಕೂ ನೇಚರ್ ಅಂದರೆ ದೇವರು ಸಾಥ್ ಕೊಟ್ಟಿದ್ದಾರೆ. 31ನೇ ತಾರೀಕು ಯಾವುದು ದೊಡ್ಡ ದಿಗ್ಗಜರ ಎದುರುಗಡೆ ನಾವು ಬರ್ತಾ ಇಲ್ಲ. ತುಂಬ ಸಲೀಸಾಗಿದೆ. ಸಿನಿಮಾ ಲವರ್ಸ್, ಸಿನಿಮಾ ಪ್ರೇಮಿಗಳು ಮಾತ್ರನೇ ಹೋಗಿ ಸಿನಿಮಾ ನೋಡಿದ್ರು ಕೂಡ ನಾವು ಗೆದ್ದೋಗ್ತೀವಿ ಸರ್. ಸೊ ಹಾಗಾಗಿ ಒಂದೊಳ್ಳೆ ಸಿನಿಮಾ ಬರ್ತಾ ಇದೆ. ದಯವಿಟ್ಟು 31ನೇ ತಾರೀಕು ಎಲ್ಲರೂ ಹೋಗಿ ಚಿತ್ರಮಂದಿರಗಳಲ್ಲೇ ಸಿನಿಮಾ ನೋಡಿ ಆಶೀರ್ವಾದ ಮಾಡಿ ಹರಿಸಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಸೊ ನಮ್ಮ ಶಾಂತಿ ಕ್ರಾಂತಿಯ ಜೋಡಿ ಅಂತೂ ನಿಮ್ಮನ್ನು ಇಲ್ಲಿ ಬಂದಿರುವಂಥ ಪ್ರೆಸ್ ಮತ್ತು ಮೀಡಿಯಾದವ್ರಿಗೆ ತುಂಬ ಥ್ಯಾಂಕ್ ಯು ಸೋ ಮಚ್. ನೀವು ನಮಗೆ ಫಸ್ಟ್ ಡೇಯಿಂದ ಇವತ್ತವರೆಗೂ ತುಂಬ ಸಪೋರ್ಟ್ ಮಾಡಿದ್ದೀರಾ.
ಸಿನಿಮಾ ರಿಲೀಸ್ ಆಗೋವರೆಗೂ ಮತ್ತು ಸಕ್ಸಸ್ ಆಗೋವರೆಗೂ ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಹಾಗೆ ಇಲ್ಲಿ ಬಂದಿರೋ ಪ್ರತಿಯೊಬ್ಬರಿಗೂ ತುಂಬ ಧನ್ಯವಾದಗಳು. ಹಾಗೆ ಮತ್ತು ನಮ್ಮ ಪ್ರೊಡ್ಯೂಸರ್ ಮತ್ತು ನಮ್ಮ ಡೈರೆಕ್ಟರ್ ಮಂಜು ಸರ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಫಸ್ಟ್ ಆಫ್ ಆಲ್ ಮಂಜು ಸರ್ ದೊಡ್ಡ ಕನಸಲ್ಲಿ ನಮಗೊಂದು ಚಿಕ್ಕ ಪಾತ್ರ ಕೊಟ್ಟಿದ್ದಾರೆ, ಕೌಸಲ್ಯ ಅಂತ. ಈ ಕಾಲೋನಿ ಸಿನಿಮಾದಲ್ಲಿ ಕೌಸಲ್ಯ ಆಗಿ ನಾನೊಂದು ಚಿಕ್ಕ ಪಾತ್ರ ಅಭಿನಯಿಸ್ತಾ ಇದ್ದೀನಿ. ಇದೇ ಜನವರಿ 31ಕ್ಕೆ ನಮ್ಮ ಕಾಲೋನಿ ಸಿನಿಮಾ ನಿಮ್ಮ ಮುಂದೆ ಬರ್ತಾ ಇದೆ. ನೀವು ಆದಷ್ಟು ನಿಮ್ಮ ನಿಯರೆಸ್ಟ್ ಥಿಯೇಟರ್ಗಳಲ್ಲಿ ಹೋಗಿ ನಮ್ಮ ಸಿನಿಮಾ ನೋಡಿ ನಮಗೆ ಪ್ರೋತ್ಸಾಹಿಸಿ ಅಂತ ಕೇಳ್ಕೊತೀವಿ. ಥ್ಯಾಂಕ್ ಯು ಸೋ ಮಚ್. ಸಿನಿಮಾ ನನಗೆ ತುಂಬ ಪ್ರಿಯವಾಗಿದೆ. ಇದು ಆ್ಯಕ್ಷನು, ಇದು ಆ್ಯಕ್ಷನು, ಸಸ್ಪೆನ್ಸು ಮತ್ತು ಇಮೋಷನು ಅಥವಾ ಹೊಂದಿರುವ ಫ್ಯಾಮಿಲಿ ಸಿನಿಮಾ. ನಾನು ನಿಮ್ಮ ಎಲ್ಲರನ್ನೂ ಈ ಸಿನಿಮಾನು ನಿಮ್ಮ ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ನೋಡಲು ಆಡಿಯನ್ಸ್ ಅಥವಾ ನಿಮ್ಮ ಬೆಂಬಲ ನನಗೆ ತುಂಬ ಮುಖ್ಯ. ಸ್ಪೆಷಲ್ ಥ್ಯಾಂಕ್ಸ್ ಟು ಮೀಡಿಯಾಗೆ, ಆಡಿಯನ್ಸ್ ಆ್ಯಂಡ್ ದ ಎಂಟೈರ್ ಟೀಮ್ ಆಫ್ ಬೆಂಗಳೂರು ಕಾಲೋನಿ. ತುಂಬ ಧನ್ಯವಾದಗಳು. ಎಲ್ರಿಗೂ ನಮಸ್ಕಾರ. ನಮ್ಮ ಮೂವಿನ ಸಪೋರ್ಟ್ ಮಾಡೋಕ್ಕೆ ಬಂದಿರೋಂಥ ಮಾಧ್ಯಮದವ್ರಿಗೆ ಸ್ಪೆಷಲ್ ಆಗಿ ನಮಸ್ಕಾರ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಮೂವಿಲಿ ನಾನು ಇದು ಒಂದು ಸ್ನೇಹಕ್ಕೆ ಒತ್ತು ಕೊಟ್ಟು ಮಾಡಿರುವಂಥ ಸಿನಿಮಾ. ಈ ಸಿನಿಮಾದಲ್ಲಿ ನಾನು ಇಬ್ಬರು ನಾಯಕರಿಗೆ ಸ್ನೇಹಿತೆಯಾಗಿ ನಾನೊಂದು ಪಾತ್ರ ನಿಭಾಯಿಸ್ತಾ ಇದ್ದೀನಿ. ಒಂದು ಕಾಲೋನಿ ಅಂತಂದರೆ ಅದರಲ್ಲಿ ಫ್ರೆಂಡ್ಸ್ ಇದ್ದೇ ಇರ್ತಾರೆ, ಎಲ್ಲ ಥರ ಫ್ರೆಂಡ್ಸು ಇರ್ತಾರೆ. ಸೊ ಅದನ್ನು ಮೇಯ್ನಾಗಿ ಇಟ್ಕೊಂಡು ನಾವು ಒಂದು ಸ್ನೇಹಿತರ ಗ್ರೂಪಲ್ಲಿ ನಾನು ಇದ್ದೀನಿ. ಸೊ ಸ್ನೇಹಿತರು ಅಂದ ತಕ್ಷಣ ನಂಗೆ ನೆನಪಾಯಿತು, ಈ ಸಮಯದಲ್ಲಿ ನಮ್ಮ ಒಬ್ಬರು ಗಡರಿ ಸರ್ ಇಲ್ಲ, ಅವ್ರು ನಮ್ಮ ಜೊತೆ ಫ್ರೆಂಡ್ಸ್ ಕ್ಯಾರೆಕ್ಟರ್ ಮಾಡಿದ್ದು, ಅವ್ರನ್ನ ನೆನೆಸ್ಕೊಳ್ಳೇಬೇಕು. ಸೊ ಜನವರಿ 31ನೇ ತಾರೀಕು ನಮ್ಮ ಡೈರೆಕ್ಟರ್ ಸರ್ ಶಿವ್ ಸರ್ ಕನಸು ದೊಡ್ಡ ಪರದ ಮೇಲೆ ಬರ್ತಿದೆ. ಸೊ ದಯವಿಟ್ಟು ಎಲ್ಲರೂ ಹೋಗಿ ಸಿನಿಮಾನ ನೋಡಿ ನಮಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ನಮಸ್ಕಾರ. ಇವತ್ತು ರಿಲೀಸ್ ಆಗಿರೋ ಸಾಂಗ್ ಜೈ ಭೀಮ್ ಸಾಂಗ್, ಇದ್ರ ಬಗ್ಗೆ ನಾನು ಮಾತಾಡಲೇಬೇಕು. ಫಸ್ಟು ಮಂಜು ಸರ್ ಬಂದು ಈ ಸಾಂಗ್ ಮಾಡಬೇಕು ಅಂದಾಗ ಆ್ಯಕ್ಚುಲಿ ಈ ಸಾಂಗ್ ನಂಗೆ ಫಸ್ಟು ದೊಡ್ಡ ಜವಾಬ್ದಾರಿ. ಹಲವಾರು ಸಾಂಗ್ಗಳು ಬಂದಿದೆ, ಹಲವಾರು ಸೀರಿಯಲಲ್ಲಿದ್ದಾವೆ ಸಾಂಗ್ಗಳು, ಹಲವಾರು ಸಿನಿಮಾಗಳಲ್ಲಿದೆ, ಎಷ್ಟೋ ಲ್ಯಾಂಗ್ವೇಜ್ಗಳಲ್ಲಿ ಲೆಕ್ಕ ಇಲ್ಲ. ನಾವೊಂದೇನೋ ವಿಶೇಷವಾಗಿ ಬಂದು ಮಾಡಬೇಕು ಅಂತ ಅಂದ್ಕೊಂಡಾಗ ಫಸ್ಟ್ ನಮ್ಮ ತಲೆಗೆ ಬಂದಿದ್ದು ಒಂದು ಬಿಗ್ ಸೌಂಡ್, ಒಬ್ಬರು ದೊಡ್ಡ ಸಿಂಗರ್, ಒಬ್ಬರು ದೊಡ್ಡ ಲಿರಿಸಿಸ್ಟ್ ಬರಬೇಕು ಅಂದ್ಕೊಂಡಾಗ ನಮ್ಮ ಭಾರತಕ್ಕೆ ಗ್ರಾಮಿ ತಂದುಕೊಟ್ಟಂಥ ಸಿಂಗರ್ ಡಾಕ್ಟರ್ ಶಂಕರ್ ಮಹಾದೇವನ್ ಸರ್ ಫಸ್ಟು ಥಾಟಿಗೆ ಬಂದಿದ್ದು. ಸೊ ಅವರ ಒಂದು ದೊಡ್ಡ ಸಪೋರ್ಟ್ಸ್ ಕೊಲಾಬ್ರೇಷನ್ ಈ ಸಾಂಗ್ ಅವರು ಹಾಡ್ಕೊಟ್ಟಿದ್ದು ನಮಗೆ ದೊಡ್ಡ ಶಕ್ತಿ ಅಂತ ಹೇಳ್ಬೋದು. ಜೊತೆಗೆ ಡಾಕ್ಟರ್ ವಿ ನಾಗೇಂದ್ರ ಪ್ರಸಾದ್ ಸರ್ ಕೇವಲ ನಾವು ಕೂತ್ಕೊಂಡಾಗ, ನಾನು ಡೈರೆಕ್ಟರ್ ಸರ್ ಪಕ್ಕ ಅವ್ರ ಜೊತೆ ಕೂತ್ಕೊಂಡಾಗ ಕೇವಲ 30 ನಿಮಿಷದೊಳಗೆ ಬರ್ಕೊಟ್ಟಂಥ ಸಾಹಿತ್ಯ ಇದು ನಮಗೆ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಇಷ್ಟ ಆಯ್ತು ಅಂದ್ಕೊತೀನಿ ವಿಜುವಲ್ಸು. ಅಫ್ಕೋರ್ಸ್ ಇದು ಸಿನಿಮಾದಲ್ಲಿ ಈ ಥರ ಇರಲ್ಲ, ಸಿನಿಮಾದಲ್ಲಿ ಅದು ಆ ಸಾಂಗಿಗೆ ಒಂದು ಮಹತ್ವ ಇದೆ, ಆ ಸಾಂಗಿಗೇ ಒಂದು ಪ್ಲಾಟ್ ನಡೆಯುತ್ತೆ. ಸೊ ಈ ಸಾಂಗ್ ಬಂದಾಗ ನಿಮಗೆ ಖಂಡಿತ ಖುಷಿ ಆಗುತ್ತೆ. ನಾನು ಸಿನಿಮಾದಲ್ಲಿ ಎಡಿಟಿಂಗ್ ಸ್ಟಾರ್ಟ್ ಮಾಡಿದ್ದು ಆಲ್ಮೋಸ್ಟ್ 1 ಇಯರ್ ಆಗಿದೆ. ಸೊ ಮಂಜು ಸರ್ ಜೊತೆಲೇ ನಾನು ಇವರೆಲ್ಲರೂ ಶೂಟಿಂಗಿಗೆ ಬಂದು ಮುಗಿಸ್ಕೊಂಡು ಹೋದ್ಮೇಲೆ ಅವರೆಲ್ಲ ಏನೇನು ಮಾಡಿದ್ದಾರೆ ಎಲ್ಲನೂ ನೋಡಿರ್ತೀನಿ ನಾನು. ಸೊ ನೀವೆಲ್ಲ ನೋಡೋದು ಒಂದು 2.5 ಗಂಟೆ ಮೂವಿ ಆದರೆ ನಾನೊಂದು 10ರಿಂದ 20 ಗಂಟೆ ಮೂವಿ ನೋಡಿರ್ತೀನಿ. ಸೊ ರಿಜೆಕ್ಟ್ ಯಾವುದಾಗಿದೆ, ಯಾವುದ್ಯಾವುದಿದೆ, ಸೊ ಎಲ್ಲನೂ ಪೋಣಿಸಿ ಒಂದು ಮೂವಿ ಥರ ಮಾಡಿ ಅದು ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡೋದಕ್ಕೆ ತುಂಬ ಎಫರ್ಟ್ ಹೋಗಿರುತ್ತೆ. ಅದರಲ್ಲಿ ಮಂಜು ಸರ್ದು ಮಾತ್ರ ಸಿಕ್ಕಾಪಟ್ಟೆ ಹೆಲ್ಪ್ ಮಾಡಿದ್ದಾರೆ ನನಗೆ, ಬಿಕಾಸ್ ದಿಸ್ ಇಸ್ ಮೈ ಫಸ್ಟ್ ಮೂವಿ. ನನಗೆ ಎಕ್ಸ್ಪೀರಿಯೆನ್ಸ್ ಇಲ್ಲ ಅನ್ನೋ ಇದು ಏನು ಭಯ ಇತ್ತು, ಅದೇನಾದರೂ ಹೋಗಿದೆ ಅಂತಂದರೆ ಅದಕ್ಕೆ ಮಂಜು ಸರೇ ಕಾರಣ. ಬಿಕಾಸ್ ಅವರು ಪ್ರತಿಯೊಂದು ಹೆಜ್ಜೆಲೂ ಇಲ್ಲ ನೀವು ಮಾಡ್ತೀರಾ, ನಿಮ್ಮ ಕೈಯಲ್ಲಿ ಎಡಿಟಿಂಗ್ ಆಗುತ್ತೆ, ಮೋಷನ್ ಗ್ರಾಫಿಕ್ಸ್ ಆಗುತ್ತೆ, CG ಆಗುತ್ತೆ, VFX ಆಗುತ್ತೆ, ಪೋಸ್ಟರ್ ಡಿಸೈನ್ ಆಗುತ್ತೆ, ಟೈಟಲ್ ಆಗುತ್ತೆ, ಪ್ರತಿಯೊಂದನ್ನು ನಿಮ್ಮ ಕೈಯಲ್ಲಿ ಆಗುತ್ತೆ, ಮಾಡ್ತೀರಾ ಅಂತ ಹೇಳ್ಬಿಟ್ಟು ಹೇಳಿ ಮಾಡಿಸಿ ಈಗ ಏನು ಮಾಡೋಕ್ಕೆ ಬರಲ್ಲ ಅಂತ ನಾನು ಹುಡುಕ್ಬೇಕು ಆ ಥರ ಸ್ಟೇಜಿಗೆ ತಂದಿಟ್ಟಿದ್ದಾರೆ. ಸೊ ಅದು ಎಲ್ಲ ಕ್ರೆಡಿಟ್ ಗೋಸ್ ಟು ಮಂಜು ಸರ್. ಕಾಲೋನಿ ಕುಟುಂಬಕ್ಕೆ ತಾವೆಲ್ಲರೂ ಬಂದಿದ್ದೀರಾ, ತಮ್ಮೆಲ್ರಿಗೂ ಇನ್ನೊಂದು ಸತಿ ಸುಸ್ವಾಗತ. ಮಂಜು ಕಾಲೋನಿ ಮಾಡಿದ್ದಾರೆ, ಅದು ಎಷ್ಟು ಕಷ್ಟಪಟ್ಟು ಮಾಡಿದ್ದಾರೆ ಅಂತ ನನಗೆ ಮಾತ್ರ ಗೊತ್ತು. ಯಾಕೆಂದರೆ ಅವನದು ಕಾಲೋನಿ ಮಾಡೋಕ್ಕೆ ಇವತ್ತೊಂದು ನೆನ್ನೆದಲ್ಲ, ಅದು ಪ್ರಯತ್ನ ಹೆಚ್ಚು ಕಮ್ಮಿ 10 ವರ್ಷದಿಂದ ಇವನ ಕನಸು. ಸೊ ಇವ್ರ ಕನಸು ನನಸಾಗಿದೆ ಇವತ್ತು, ಅದಕ್ಕಿಂತ ತುಂಬ ಖುಷಿ ಇದೆ. ನಾವೇನು ಅಂದ್ಕೊಂಡಿದ್ರು ಅದಕ್ಕಿಂತ ತುಂಬ ಅದ್ಭುತವಾಗಿ ಮಾಡಿದ್ದಾನೆ. ಸೊ ಆ ಕನಸು ನನಸಾಗಿದೆ, ಅದಕ್ಕಿಂತ ಇನ್ನು ಬೇರೆ ಖುಷಿ ಬೇರೆ ಯಾವುದೂ ಇಲ್ಲ.
ಸೊ ಈ ಅಂಬೇಡ್ಕರ್ ಸಾಂಗು ನಾನು ಇವತ್ತೇ ಮಧ್ಯಾಹ್ನ ನೋಡಿದೆ. ನಾನು ಹೇಳಿದೆ ಈ ಅಂಬೇಡ್ಕರ್ ಸಾಂಗ್ಗೆ ಒಂದು ಸ್ಟೇಟ್ ಅವಾರ್ಡು ಇಲ್ಲ ಒಂದು ನ್ಯಾಷನಲ್ ಅವಾರ್ಡ್ ಬರಬೇಕು. ಸೊ ಅಷ್ಟು ಅದ್ಭುತವಾಗಿದೆ ಸಾಂಗು. ಸೊ ಬರುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೀನಿ. ಅಭಿ ಅವರಂತೂ ತುಂಬ ಚೆನ್ನಾಗಿ ಮ್ಯೂಸಿಕ್ ಮಾಡಿದ್ದಾರೆ. ಮತ್ತು ನಮ್ಮ ನಾಗೇಂದ್ರ ಪ್ರಸಾದ್ ಸಾಹೇಬರು ಅವರು ಒಳ್ಳೆ ಸಾಹಿತ್ಯ ಕೊಟ್ಟಿದ್ದಾರೆ. ನಮ್ಮ ಶಂಕರ್ ಮಾಧವನ್ ಸಾರು ಹಾಡಿದ್ದಾರೆ. ಇವ್ರು 3 ಜನಕ್ಕೂ ಒಂದು ಅವಾರ್ಡ್ ಬರಲಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಎಲ್ಲ ನನ್ನ ಕಾಲೋನಿಯ ಕುಟುಂಬದವರೇ ಹಾಗೂ ನನ್ನ ಆತ್ಮೀಯ ಮಾಧ್ಯಮ ಮಿತ್ರರೇ, ನನ್ನ ಹೆಸರು ಯತಿರಾಜ್ ನಾಯ್ಡು ಅಂತ. ನಾನು ಮೂಲತಃ ಕಲಾವಿದ ಅಲ್ಲ, ನಾನು ಸಾಮಾನ್ಯ ಜನರ ಸೇವಕ. ಯಾಕಂದರೆ ನನಗೆ ನಟನೆ ಬಗ್ಗೆ ಅಷ್ಟೊಂದು ಗೊತ್ತಿಲ್ಲ. ಆದರೂ ಸಹ ಈ ಸಿನಿಮಾದ ವಿಶೇಷ ಏನಂದರೆ, ಯಾರೂ ಸಹ ಎಕ್ಸ್ಪೀರಿಯನ್ಸ್ ಆರ್ಟಿಸ್ಟ್ ಇಲ್ಲ ಈ ಸಿನಿಮಾದಲ್ಲಿ. ಪ್ರತಿಯೊಬ್ಬರಿಗೂ ಸಹ ನಮಗೆ ಕ್ಯಾಪ್ಟನ್ ಆಗಿ, ನಮಗೆ ಒಬ್ಬ ಪಾಠ ಹೇಳ್ಕೊಡೋ ಮೇಷ್ಟ್ರಾಗಿ ನಮ್ಮ ಮಂಜು ಅಂದರೆ ನಮ್ಮ ನಿರ್ದೇಶಕರು ನಮ್ಮ ಕೈಲಿ ನಟಿಸಿದ್ದಾರೆ. ನಿಜವಾಗ್ಲೂ ಹೇಳ್ತೀನಿ, ಆ ಸ್ಕ್ರೀನ್ ಮೇಲೆ ನೋಡ್ತಿದ್ರೆ ನಾವೇನ ಈ ರೀತಿ ನಟಿಸಿರೋದು ಅನ್ನೋದು ನಮಗೆ ಆಶ್ಚರ್ಯ ಆಗುತ್ತೆ. ಆ ರೀತಿ ನಮ್ಮ ಕೈಯಲ್ಲಿ ನಟನೆಯನ್ನು ತೆಗೆಸಿದ್ದಾರೆ. ಇದು ಎಲ್ಲದಕ್ಕಿಂತ ದೊಡ್ಡದು ವಿಚಾರ ಅಂದರೆ ಈ ಅಂಬೇಡ್ಕರ್ ಅವ್ರ ಗೀತೆ ಇದೆ ನೋಡಿ. ಎಲ್ಲರೂ ದೊಡ್ಡವ್ರ ಕೈಯಲ್ಲಿ ಸಾಂಗ್ನ ರಿಲೀಸ್ ಮಾಡೋದು, ಬೈಕೆ ಮಾಡೋದು ಬಹಳ ಸುಲಭವಾದ ಮಾತು. ಅಂದರೆ ಈಸಿಯಾಗಿ ಎಲ್ಲರೂ ಅವ್ರ ಕೈಯಲ್ಲಿ ಮಾಡ್ಸೋಣ ಇವ್ರ ಕೈಯಲ್ಲಿ ಮಾಡ್ಸೋಣ ಅಂತ ಆಸೆ ಪಡ್ತಾರೆ. ಆದರೆ ಪೌರ ಕಾರ್ಮಿಕರ ಕೈಯಲ್ಲಿ ಇವತ್ತು ಈ ಹಾಡನ್ನ ಬಿಡುಗಡೆ ಮಾಡಿರೋ ವಿಚಾರ ಇದೆಯಲ್ಲ, ನಿಜವಾಗ್ಲೂ ಹೇಳ್ತೀನಿ, ಈ ಥರ ಒಂದು ಆಲೋಚನೆ ನಮ್ಮ ಮಂಜುಗೆ ಮಾತ್ರ ಸಾಧ್ಯ ಅನಿಸುತ್ತೆ. ನಿಮ್ಮಿಂದನೇ ಖಂಡಿತವಾಗ್ಲೂ ಯಾವುದೇ ಸಿನಿಮಾ ಅಥವಾ ಯಾವುದೇ ವಿಚಾರ ಆಗಿದ್ರು ಕೂಡ ಪ್ರಚಾರ ಅದು ನಿಮ್ಮಿಂದನೇ ಆಗಬೇಕು. ನಾನು ಒಂದು ಟೈಮಲ್ಲಿ ಜರ್ನಲಿಸ್ಟ್ ಆಗಿದೆ, ಹಾಗಾಗಿ ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತೀನಿ. ಸೊ ಒಂದು ವಿಷಯ ಹೇಳಬೇಕಂತ ಆಸೆ ಪಡ್ತೀನಿ. ಈ ಸಿನಿಮಾದಲ್ಲಿ ಆಲ್ರೆಡಿ ನಾಯ್ಡು ಸರ್ ಹೇಳಿದಾಗೆ ತುಂಬ ಜನ ಹೊಸ ಕಲಾವಿದರಿದ್ದಾರೆ. ಅದರಲ್ಲಿ ತುಂಬ ಟ್ಯಾಲೆಂಟೆಡ್ ಕಲಾವಿದರನ್ನ ನೋಡಿದ್ವಿ. ಹಾಗೆಯೇ ನನಗನ್ಸಿದ್ದು ವೈಯಕ್ತಿಕವಾಗಿ ಅವಕಾಶ ವಂಚಿತರು ಅಂತ ಹೇಳ್ತೀನಿ ನಾನು. ಟ್ಯಾಲೆಂಟ್ ಇದ್ದರೂ ಕೂಡ ಅವಕಾಶಗಳು ಸಿಕ್ಕಿರಲಿಲ್ಲ ಭಾಳ ಜನಕ್ಕೆ. ಆ ಥರದ ಬಹಳ ಜನಕ್ಕೆ ನಮ್ಮ ಡೈರೆಕ್ಟರ್ ಮಂಜು ಅವರು ಅವಕಾಶವನ್ನು ಕೊಟ್ಟಿದ್ದಾರೆ. ಅವರೆಲ್ಲರ ಪರವಾಗಿ ಈ ವೇದಿಕೆಯಲ್ಲಿ ನಾನು ಮಂಜು ಸರ್ ನಿಮಗೆ ಥ್ಯಾಂಕ್ಸ್ ಹೇಳ್ತೀನಿ. ಅದರಲ್ಲಿ ನಾನು ಒಬ್ಬ. ಟ್ಯಾಲೆಂಟ್ ಇದ್ದರೂ ಕೂಡ ಅವಕಾಶಗಳು ಸಿಕ್ಕಿರಲಿಲ್ಲ, ಬಟ್ ಈಗ ಸಿಕ್ಕಿದೆ. ಅದು ಹೇಗಿದೆ ಅನ್ನೋದು ಸಿನಿಮಾ ಬಂದ ಮೇಲೆ ಗೊತ್ತಾಗುತ್ತೆ. ಸೊ ಆ ಸಿನಿಮಾ ನೋಡಿ ನೀವು ಅದನ್ನು ಹೇಳಿದ್ರೆ ಖಂಡಿತ ನೀವು ಬರೆಯುವಂಥ ಒಂದು ರಿವ್ಯೂ ಅದ್ರ ಮೇಲೆ ಅದು ಡಿಪೆಂಡ್ ಆಗುತ್ತೆ, ಯಾರ ಒಂದು ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಅನ್ನೋದು. ಅದರಲ್ಲಿ ಯಾರೆಲ್ಲ ಅವಕಾಶಗಳು ಸಿಕ್ಕಿದೆ, ಅದನ್ನು ಯಾರೆಲ್ಲ ಚೆನ್ನಾಗಿ ಬಳಸ್ಕೊಂಡಿದ್ದಾರೆ ಅನ್ನೋದನ್ನ ಸಿನಿಮಾ ಬಂದ ಮೇಲೆ ನೋಡೋಣ. ಸೊ ಎಲ್ರಿಗೂ ಆಲ್ ದ ಬೆಸ್ಟ್ ಹೇಳ್ತೀನಿ ಇಡೀ ನಮ್ಮ ತಂಡಕ್ಕೆ. ಹಾಗೆ ಎಲ್ಲರಲ್ಲೂ ಮನವಿ ಮಾಡ್ಕೊಳ್ತೀವಿ, ಎಲ್ಲರೂ ಬಂದು ಸಿನಿಮಾ ನೋಡಿ ಚೆನ್ನಾಗಿದ್ದರೆ ಖಂಡಿತ ನೀವು ಹರಿಸ್ತೀರಿ, ಅದರಲ್ಲಿ ಅನುಮಾನನೇ ಇಲ್ಲ. ಸೊ ಚೆನ್ನಾಗಿದೆ, ಚೆನ್ನಾಗಿ ಬಂದಿದೆ ಅನ್ನೋದು ನಮ್ಮ ನಂಬಿಕೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.